ನಮಸ್ತೆ ವೀಕ್ಷಕರೇ, ಇವತ್ತಿನ ದಿನ ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಇರೋವಂಥದ್ದು. ಅದೇನು ಅಂತ ಅಂದರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅಂತಂದರೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಗೃಹಲಕ್ಷ್ಮಿಯರಿಗೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ? ಅದನ್ನು ಕಡ್ಡಾಯವಾಗಿ ಎಲ್ಲ ಗೃಹಲಕ್ಷ್ಮಿಯರು ಪಾಲನೆ ಮಾಡಲೇಬೇಕು. ಒಂದು ವೇಳೆ ಪಾಲನೆ ಮಾಡಲಿಲ್ಲ ಅಂತ ಅಂದರೆ ಏನು ಮಾಡ್ತಾರೆ ಅಂತ ಅಂದರೆ, ನಿಮಗೆ ಯಾವುದೇ ರೀತಿಯ ಕಂತಿನ ಹಣ ಅನ್ನುವಂಥದ್ದು ಬರೋದಿಲ್ಲ. ಮುಂದೆ 24ನೇ ಕಂತಿನ ಹಣ ಮಾತ್ರ ಅಲ್ಲ, ಮುಂದೆ ಯಾವ ಕಂತಿನ ಹಣ ಕೂಡ ಬರೋದಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳ್ತಿರೋವಂಥದ್ದು ಏನು ಅಂತ ಅಂದರೆ, ಗೃಹಲಕ್ಷ್ಮಿಯರಿಗೆ ನಾವಿಷ್ಟೆಲ್ಲ ಹಣವನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ, ಆದರೂ ಕೂಡ ಗೃಹಲಕ್ಷ್ಮಿಯರು ನಮಗೇನೆ ಮೋಸ ಮಾಡ್ತಾ ಇದ್ದಾರೆ, ನಂಬಿಕೆಯನ್ನು ಉಳಿಸ್ಕೊಳ್ತಾ ಇಲ್ಲ ಅಂತ ದೂರನ್ನು ಮಾಡ್ತಿರೋ ಅಂಥದ್ದು. ವೇಳೆ ಅವ್ರು ಹೇಳಿರುವಂಥದ್ದನ್ನು ಪಾಲನೆ ಮಾಡ್ದಲೇ ಇದ್ದರೆ 2,000 ರೂಪಾಯಿ ಏನು ಬರ್ತಾ ಇದೆ ಅದು ಕೂಡ ನಿಂತೋಗುತ್ತೆ. ಹಾಗಾದರೆ ಆ ವಿಚಾರ ಏನು ಅಂತ ಅಂದರೆ, ನೋಡಿ, ಸುಮಾರಷ್ಟು ಜನ ಏನು ಮಾಡ್ತಿದ್ರು ಅಂದರೆ, ಕೆಲವೊಬ್ಬರು ತೀರೋಗಿರ್ತಿದ್ರು. ಅವರು ಅಪ್ಲಿಕೇಶನನ್ನು ಹಾಕಿರ್ತಾರೆ, ಏಜ್ ಆಗಿ ತೀರೋಗಿದ್ದಾರೆ ಅಂತ ಅಂದರೆ ಅವರಿಗೆ ಏನು ಹಣ ಬರ್ತಿತ್ತು ಅಲ್ವಾ, ಅದು ಹಣ ಅದೇ ರೀತಿಯಾಗಿ ಹೋಗ್ತಾ ಇದೆ. ಅವ್ರ ಮನೆಯವ್ರು ಏನು ಮಾಡ್ತಾ ಇದ್ದಾರೆ, ಇನ್ನು ಸರ್ಕಾರಕ್ಕೆ ಏನು ಗೊತ್ತಾಗುತ್ತೆ ಅಲ್ವಾ, ಸೊ ಹಣವನ್ನು ತಗೊಳ್ಳೋಣ ಅಂತ ಹಣ ತಗೊಳ್ತಿದ್ದಾರೆ. ಆದರೆ ಈ ರೀತಿ ಮಾಡೋ ಹಾಗೆ ಇಲ್ಲ. ನೀವು ಮೊದಲಿಗೆ ಏನು ಮಾಡಬೇಕು, ಯಾರು ತೀರೋಗಿದ್ದಾರೆ ಅಲ್ವಾ ಅವರ ಒಂದು ಹೆಸರನ್ನ ಕ್ಯಾನ್ಸಲ್ ಮಾಡಿಸ್ಬೇಕಾಗಿ ಇರುತ್ತೆ. ಒಂದು ವೇಳೆ ನೀವೇನಾದರೂ ಆ ರೀತಿ ಮಾಡ್ದಲೇ ಬ್ಯಾಂಕ್ನಲ್ಲಿ ಏನು ಮಾಡ್ತಿರ್ತಾರೆ, ಹಣ ಬರುತ್ತೆ ಅಲ್ವಾ, ನಿಮಗೆ ಬೇರೆ ಬೇರೆ ಹಣ ಬಂದಿತ್ತು ಅಂತ ಅಂದರೆ ಅದರಲ್ಲಿಟ್ಟಿರುವಂತಹ ದುಡ್ಡನ್ನು ಕಟ್ ಮಾಡಬೇಕು ಅಂತ ಸರ್ಕಾರನೇ ಹೇಳ್ತಾ ಇರೋವಂಥದ್ದು. ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ, ಕ್ಯಾನ್ಸಲ್ ಮಾಡಿಸ್ಬೇಕು ತೀರೋಗಿರುವಂತಹವರ ಹೆಸರನ್ನು. ಇವಾಗ ಸಾಫ್ಟ್ವೇರ್ ಕೂಡ ಕಂಡು ಹಿಡಿತಾ ಇದ್ದಾರೆ, ಆಟೋಮೆಟಿಕ್ ಆಗಿ ಅವರಿಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಡೆತ್ ಸರ್ಟಿಫಿಕೇಟ್ ಅಂತೂ ಮಾಡಿಸಿರ್ತೀರಾ ಅಲ್ವಾ, ಅದ್ರ ಮೂಲಕ ಅಂತೂ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ರೇಷನ್ ಕಾರ್ಡಲ್ಲೂ ಕೂಡ ಇರುತ್ತೆ, ಮ್ಯಾಚ್ ಆಗುತ್ತೆ, ಆವಾಗ ಕೂಡ ಗೊತ್ತಾಗುತ್ತೆ. ಸೊ ನೀವೇನು ಮಾಡಬೇಕು, ತೀರೋಗಿರೋರ್ದು ಡೆತ್ ಸರ್ಟಿಫಿಕೇಟನ್ನು ಮಾಡಿಸಿರ್ತೀರಾ ಅಲ್ವಾ, ಫುಡ್ ಆಫೀಸ್ಗೆ ಹೋಗಿ ಕೊಡಬೇಕು. ಆವಾಗ ನೇಮನ್ನು ಡಿಲೀಟ್ ಮಾಡ್ತಾರೆ, ಅವರ ಹೆಸರನ್ನು ಡಿಲೀಟ್ ಮಾಡ್ತಾರೆ. ನೆಕ್ಸ್ಟ್ ಏಜ್ ಆಗಿರೋಂಥವ್ರು ನಿಮ್ಮ ಮನೇಲಿ ಯಾರು ಇರ್ತಾರಲ್ವ, ನೀವಾಗಿರಲಿ ಬೇರೆಯವರಾಗಿರಲಿ, ಅವರು ಯಜಮಾನಿ ಆಗ್ತಾರೆ. ಅವರು ಮತ್ತೆ ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಕೊಳ್ಬಹುದು. ಆವಾಗ 2,000 ರೂಪಾಯಿ ಬರುತ್ತೆ. ಮತ್ತೆ ಕೇಳಬಹುದು ನೀವು, ಗೃಹಲಕ್ಷ್ಮಿ ಅನ್ನುವಂಥದ್ದು ನಿರಂತರವಾಗಿ ಅವ್ರು ಇರೋವರೆಗೂ ಕೂಡ ಹಣವನ್ನು ಕೊಡ್ತಾ ಇರ್ತಾರೆ. ಆದರೆ ಇದು ಅಪ್ಡೇಟ್ ಆಗೋದಕ್ಕೆ ಒಂದು 4 ತಿಂಗಳು, 3 ರಿಂದ 4 ತಿಂಗಳಾದರೂ ತಗೊಳುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿರೋ ಅಂಥದ್ದು. ಹೊಸದಾಗಿ ಅಪ್ಲಿಕೇಶನ್ ಆಗ್ತವರಿಗೆ ಬರೋದಕ್ಕೆ 3-4 ತಿಂಗಳಾಗುತ್ತೆ. ಆದರೆ ನಂತರ ಏನಾಗುತ್ತೆ, ಎಷ್ಟು ತಿಂಗಳು ಹಿಂದೆ ಹಾಕಿರ್ತೀರ ಅಲ್ವಾ, ಅಷ್ಟದ್ದು ಕೂಡ ಸೇರಿಸಿನ ಹಣ ಅನ್ನುವಂಥದ್ದು ಬರುತ್ತೆ. ಒಂದು ವೇಳೆ ಏನಾದರೂ ನೀವು ತೀರೋಗಿರೋರ ಹೆಸರಲ್ಲೇ ನೀವು ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಪೆನಾಲ್ಟಿ ಅನ್ನುವಂಥದ್ದು ಬಿದ್ದೇ ಬೀಳುತ್ತೆ. ಯಾಕೆ ಅಂದರೆ ಇದಕ್ಕೋಸ್ಕರನೇ ತೀರೋಗಿರೋರ ಹೆಸರಲ್ಲಿನೇ 500 ಕೋಟಿ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ರಿಕವರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಈ ಒಂದು ಕೆಲಸವನ್ನು ಮಾಡ್ತಾ ಇರೋವಂಥದ್ದು. ಹಾಗಾಗಿ ಒಂದು ವೇಳೆ ಯಾರಾದರೂ ತೀರೋಗಿದ್ದಾರೆ ಅಂತ ಅಂದರೆ ಅವರ ಹೆಸರನ್ನು ನೀವು ಡಿಲೀಟ್ ಮಾಡಿಸಿ ನೆಕ್ಸ್ಟು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ.